ಹೇ ಗಾಯ್ಸ್, ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ ಗೈಸ್. ಇವತ್ತು ಶಿವರಾತ್ರಿ ಹಬ್ಬ. ಸೊ ಎಲ್ರಿಗೂ ನನ್ನ ಕಡೆಯಿಂದ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗೈಸ್, ನಮ್ಮನೆ ಇವತ್ತು ಚಪಾತಿ ಮಾಡಿದ್ದೀನಿ. ಚಪಾತಿ ಜೊತೆಗೆ ತುಪ್ಪ ಮತ್ತು ಚಟ್ನಿ ಪುಡಿ. ಸೊ ನನ್ನ ಮಗನಿಗೆ ಹೇಳಿದೆ ಉಪವಾಸ ಮಾಡು ಅಂತ. ಅವನು ಇಲ್ಲ ಅಮ್ಮ, ನಂಗೆ ಇವತ್ತು ಆ್ಯಕ್ಚುಯಲ್ ಡೇಗಿನ್ನ ತುಂಬ ಹೊಟ್ಟೆ ಹಸಿತಾ ಇದೆ ಅಂದ. ಹಾಗಾಗಿ ಚಪಾತಿ ಮಾಡ್ಕೊಂಡು ಬಂದಿದ್ದೀನಿ. ಇದ್ದಿದ್ದೇ ಎಷ್ಟು 4 ಅಥವಾ 5 ಚಪಾತಿ ಮಾಡಿದೆ. ತಂದಿರೋದು 5 ಚಪಾತಿ. ಅದರಲ್ಲಿ 4 ಚಪಾತಿನ ಗುಳುಮ್ಸ್ ಮಹಾ ಮಾಡ್ದ. ರೆಗ್ಯುಲರಾಗಿ 2 ಅಥವಾ 3 ಚಪಾತಿ ತಿಂತಿದ್ದ. ಇವತ್ತು ನೋಡಿದ್ರೆ 4 ಚಪಾತಿ ಬಾರಿಸ್ದ ಗೈಸ್. ಆಯಿತು ಬಿಡಪ್ಪ, ಚೆನ್ನಾಗಿ ಉಪವಾಸ ಮಾಡಿದೆ ಅಂದ್ಕೊಂಡು ಇದ್ದಿದ್ದು 1 ಚಪಾತಿ ನಾ ತಿನ್ಕೊಂಡೆ ಅನಿಸುತ್ತೆ ಅಷ್ಟೇ. ಸೊ ಹಾಗಾಗಿ ಬೇಗ ಕಾಫಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕಾಫಿ ಮಾಡ್ಕೊಂಡು ಸಹ ಕುಡಿದ್ಬಿಟ್ಟೆ. ಯಾಕೆ ಅಂದರೆ ನನಗೆ ಶಾರ್ಟೇಜ್ ಹೊಡಿತಲ್ಲ, ನನಗೆ ಉಪವಾಸ ಮಾಡಿಸ್ತಾ ನನ್ನ ಮಗ. ಅವನಿಗೆ ಮಾಡೋ ಅಂದರೆ ನನಗೆ ಉಪವಾಸ ಮಾಡಿಸ್ತಾ. ಏಯ್ ರಾಮ, ಲೋ ಹೋಗ್ಬೇಕಾದ್ರೆ ನೋಡ್ಲಿಲ್ಲ. ಏಯ್ ಇಲ್ಲೇ ಕೂತಿದ್ದೀನಿ, ನಿಂಗೆ ಮೆಟ್ಲಿ ಬೇಕಾದ್ರೆ ಕಾಣಲಿಲ್ಲ. ಅಮ್ಮ ನಾಳೆ ನೋಡ್ಲಿಲ್ಲ. ನಾಟಕ, ನನ್ನ ಮೊದ್ದು ನಾಟಕನೇನ ಗೊತ್ತು. ಇಂಥ ಡವ್ ನೋಡು ಮತ್ತೆ ಅಮ್ಮ ಅಂತ ಮುದ್ದ ಚಿನ್ನ ಮರಿ. ಎಷ್ಟು ಚಂದ ಆ್ಯಕ್ಟ್ ಮಾಡ್ತೀಯ. ಓದೋದು ಬಿಟ್ಟು ತಿರ್ಗಾಡ್ತಾ ಇದೆ. ಸ್ನಾನ ಮಾಡ್ಕೋ, ಕೈ ಮುಗಿ ದೇವರಿಗೆ. ಹಾಂ, ಸ್ನಾನ. ನಿಮಗೆಲ್ಲ ಗೊತ್ತು, ನಾನು ನೆನ್ನೆನೇ ಹೂವು ತಂದು ಇಟ್ಬಿಟ್ಟಿದ್ದೆ ಬೆಳಗ್ಗೆ ಚಿಂಟು ಸ್ಕೂಲಿಗೆ ಬಿಡುವಾಗ. ಸೊ ಹಾಗಾಗಿ ಇವತ್ತು ಪೂಜೆಗೆ ಏನು ಪ್ರಾಬ್ಲಮ್ ಆಗಲಿಲ್ಲ. ಚಿಂಟು ಪಪ್ಪನೇ ಹೂವು ಮಡಿಸಿ ಪೂಜೆ ಮಾಡಿದ್ದಾನೆ. ನೋಡಿ ಎಷ್ಟು ಚಂದ ಹೂವು ಮಡಿಸಿದ್ದಾನೆ, ಸಖತ್ತಾಗಿ ಮಡಿಸಿದ್ದಾನೆ ಅಲ್ಲ. ನೋಡಿ, ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಶಿವಂಗೂ ಸಹ ಚಂದಾಗಿ ಹೂವು ಮಾಡಿಸಿದ್ದಾನೆ. ನನಗಂತೂ ತುಂಬ ಇಷ್ಟ ಆಯಿತು, ನೋಡಿ ಖುಷಿ ಆಯಿತು. ನಾನು ಯಾವಾಗ್ಲೂ ಆ ಶಿವಂದು ಫೋಟೋಗೆ ಜಸ್ಟ್ 1 ಹೂವು ಮುಡಿಸ್ತಾ ಇದ್ದೆ. ಈ ರೀತಿ ಮುಡ್ಸೋಕೆ ಕಷ್ಟ ಆಗುತ್ತೆ, ಅಲ್ಲಿ ಏನು ಗ್ರಿಪ್ಪಿಗಿಲ್ಲ. ಸೊ ಹಾಗಾಗಿ ನಾನು ಜಸ್ಟ್ 1 ಹೂವು ಮಾತ್ರ ಮಡಿಸ್ತಾ ಇದ್ದೆ. ಬಟ್ ಇವತ್ತೊಂಥರ ಚಂದಾಗಿ ಹಾಕಿದ್ದಾನೆ, ನನಗೆ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಯಿತಾ? ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ಎಲ್ರಿಗೂ ಒನ್ಸ್ ಅಗೇನ್ ಹ್ಯಾಪಿ ಶಿವರಾತ್ರಿ ಗಾಯ್ಸ್. ಸೊ ಶಿವರಾತ್ರಿ ಹಬ್ಬ ಮುಗೀತು, ಪೂಜೆ ಆಯಿತು, ಮುಗೀತು. ಚಿಂಟು ಅವ್ರ ಪಪ್ಪ ಮೇ ಬಿ ಟೆಂಪಲ್ ಹೋಗಿದ್ದಾನೆ ಅನ್ಸತ್ತೆ. ನಾನು ನೋಡಿ ಇವತ್ತು ಜಡೆ ಹಾಕ್ಕೊಂಡಿದ್ದೀನಿ. ಸೊ ಸ್ವಲ್ಪ ಚೇಂಜಸ್ ಅನ್ನಿಸ್ತಾ ಇದೆ ಅಲ್ಲ. ನೋಡಿ ನಾನೇ ಖುಷಿ ಪಡ್ಕೋತಾ ಇದ್ದೀನಿ. ಊಟ ಎಲ್ಲ ಆಯಿತು. ಸೊ ಇವಾಗ ನೋಡಿ 1 ರಾಶಿ ಪಾತ್ರೆ ಬಿದ್ದಿದೆ. ಸೊ ಇದನ್ನೆಲ್ಲ ವಾಶ್ ಮಾಡಿಬಿಟ್ಟು ಬನ್ನಿ ಮೇಲ್ಗಡೆಗೆ ಹೋಗಿ ನಮ್ಮ ಚಿಂಟು ಏನು ಮಾಡ್ತಾ ಇದ್ದಾನೆ ಅಂತ ನೋಡೋಣ. ಗೈಸ್, ಚಿಂಟು ಅವರಪ್ಪನ ಜೊತೆ ಹೊರಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದಾನೆ. ಗೊತ್ತಿಲ್ಲ ಎಲ್ಲೋಗ್ತಾ ಇದ್ದಾರೆ ಅಂತ. ಏನೋ ಔಟ್ಸೈಡ್ ಹೋಗ್ತಾ ಇದ್ದಾರೆ ಅಪ್ಪ ಮಗ. ಬಾಯ್ ಬಾಯ್. ನಿಮ್ಮ ಅಪ್ಪಂದೆ ಅಲ್ಲ, ತಗೊಂಡೋಗು. ಅವನಿಗೆ ಬೇಕೇನೋ. ಬಾಯ್. ಗೈಸ್, ಚಿಂಟು ಅವ್ರ ಪಪ್ಪನ ಜೊತೆ ಹೋದ. ಬನ್ನಿ ನಾವು ಹೋಗಿ ಬಟ್ಟೆನ ತಗೊಂಡು ಬರೋಣ. ಬೆಳಗ್ಗೆಯಿಂದ ಫುಲ್ ಆರಾಮಾಗಿದ್ದೀನಿ. ಫುಲ್ ತಲೆನೋವು ಗೈಸ್. ಹಾಗಾಗಿ ಫುಲ್ ಹಾಗೆ ಕಣ್ಣು ಮುಚ್ಕೊಂಡೇ ನಿದ್ದೆ ಮಾಡ್ತಾಯಿದ್ದೀನಿ. ಕಣ್ಣು ಬಿಟ್ಟರೆ ಎಲ್ಲಿ ತಲೆನೋವು ಜಾಸ್ತಿ ಆಗುತ್ತೆ ಅಂತ. ಅಟ್ಲೀಸ್ಟ್ ಬೇಗ ತಲೆನೋವು ಹೋಗಲಿ ಅಂದ್ಬಿಟ್ಟು ತುಂಬ ಮಲ್ಕೊಂಡೆ, ಬಟ್ ಹೋಗ್ತಾನೇ ಇಲ್ಲ. ಬನ್ನಿ, ಅದು ಹೋಗುತ್ತೋ ಇಲ್ಲೋ ನಾವೇ ಹೋಗ್ಸೋಣ. ಹೋಗಿ ಬಟ್ಟೆನ ಎತ್ತಾಕೊಂಡು ಬರೋಣ.
ಗೈಸ್ ಏನು ಗೊತ್ತಾ, ನಾವು ನಾನು ಏನಾದರೂ ಪಾತ್ರೆ ಬೆಳಗುವಾಗ ಎಕ್ಸ್ಟ್ರಾ ಐಟಮ್ಸ್ ಇದ್ದರೆ ಚೆಲ್ಲೋಣ ಅಂದ್ಬಿಟ್ಟು ಹೊರಗೆ ಬರ್ತೀನಿ ಅಲ್ಲ, ಯಪ್ಪ ಈ ಕೋಳಿಗಳು ಕೈಯಲ್ಲಿ ಪಾತ್ರೆ ನೋಡಿದ್ರೆ ಸಾಕು ರಪ್ 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 ಅಂತ ಜಂಪ್ ಮಾಡ್ತವೆ ಗೈಸ್. ಹಾಗೆ ಎದ್ರುಕೊಂಡು ಪಾತ್ರೆ ಬಿಸಾಕ್ಬಿಡ್ಬೇಕು, ಹಂಗೆ ಮಾಡ್ತವೆ. ನನ್ನ ತಲೆ ತನಕ ಹಾರ್ತವೆ, ಇಟ್ಕೊಂಡ್ರು ಅದನ್ನು ಬಿಡೋದೇ ಇಲ್ಲ, ತಾನೇ ಕಿತ್ಕೊಳ್ಳೋಕ್ಕೆ ಬಂದುಬಿಡ್ತವೆ ಗೊತ್ತಾ. ಅಷ್ಟು ಸ್ಟ್ರಾಂಗ್ ಆಗಿದ್ದಾವೆ ತಿಂದು ತಿಂದು. ಸೊ ಇವತ್ತು ಬಟ್ಟೆ ಇಷ್ಟೇ ಗೈಸ್ ಒಗ್ದಿರೋದು, ಬೇಗನೆ ಒಗ್ದಾಕ್ದೆ ಅಲ್ಲ, ಮತ್ತು ನನಗೆ ಆಮೇಲೆ ಒಗೆಯೋ ಮೂಡ್ ಸಹ ಇರಲಿಲ್ಲ, ಹಾಗಾಗಿ ಇಷ್ಟೇ ಬಟ್ಟೆ ಒಗ್ದಾಕಿದ್ದು. ಸೊ ಬನ್ನಿ ತಗೊಳ್ಳೋಣ. ಈ ವಯರ್ಗೆ ನಾನು ಒಣ ಹಾಕಿಲ್ಲ, ಯಾಕೆ ಗೊತ್ತಾ, ಇಲ್ಲಿ ಅದೇ ಆ ಕೆಂಪುದು ದೊಡ್ಡದು ಕಳಿಕಟ್ರ ಅಂತೀವಲ್ಲ, ಗೋಲ್ಡನ್ ಕಲರ್ ಇರುವೆ, ಸೊ ಅದಿರುತ್ತೆ, ಅದು ಜಾಸ್ತಿ ಇರುತ್ತೆ, ಹಾಗಾಗಿ ಅದಕ್ಕೆ ಹಾಕಿಲ್ಲ. ಇವತ್ತು ನೋಡಿದ್ರೆ ಒಂದು ಕಾಣ್ತಾ ಇಲ್ಲ ಇದ್ರ ಮೇಲೆ. ಮೋಸ್ಟ್ಲಿ ಬಟ್ಟೆ ಹಾಕಿದ್ರೆ ಅಷ್ಟೇ ಬರ್ತವೆ ಅನಿಸುತ್ತೆ. ಬನ್ನಿ ಇವಾಗ ಎಲ್ಲಿ ತಗೊಂಡು ಹೋಗೋಣ. ಹುಂಜ ಕೂಗ್ತಾ ಇದೆ ಕೋಳಿ ಎಲ್ಲ. ಬಟ್ಟೆ ಎತ್ಕೊಂಡು ಆಯಿತು, ಬನ್ನಿ ಹೋಗೋಣ. ಇವತ್ತು ಶಿವರಾತ್ರಿ ಅಲ್ವಾ, ಸೊ ನಮ್ಮನೆ ಗೆಣಸು ಬೇಯಿಸಿದ್ದಾರೆ. ಇವತ್ತು ಆ್ಯಕ್ಚುಲಿ ಚಿಂಟು ಅವ್ರ ಪಪ್ಪ ಉಪವಾಸ, ಆ್ಯಂಡ್ ಚಿಂಟು ನಾನು ತಿಂದಿದ್ದೀವಿ. ನನಗೆ ಹೇಗೂ ಪೀರಿಯಡ್ಸ್ ಬೇರೆ ಆಗಿದೆ, ಸೊ ನಾನೇನು ಉಪವಾಸ ಮಾಡ್ತಾಯಿಲ್ಲ. ಬಟ್ ಏನದು ಗೆಣಸು ಮತ್ತು ಕಾಯಿ ಹಾಲು ಮಾಡಿದ್ದಾರೆ, ಅದನ್ನು ಕೊಟ್ಟಿದ್ದರು. ಸೊ ಚಿಂಟು ಅವ್ರ ಅಜ್ಜಿ ಮಾಡಿದರು, ಅದನ್ನು ಕೊಟ್ಟಿದ್ದಾರೆ. ಆವಾಗ ತಿಂದಿಲ್ಲ ನಾನು, ಬಿಕಾಸ್ ಆವಾಗ ಬ್ರೇಕ್ಫಾಸ್ಟ್ ತಿಂತಾಯಿದ್ದೆ, ಹಾಗಾಗಿ ಈಗ ತಿನ್ನೋಣ ಬನ್ನಿ. ಮತ್ತು ನನಗೆ ಅದು ಕೋಲ್ಡ್ ಇರಬೇಕು, ನನಗೆ ತುಂಬ ಇಷ್ಟ ಆಗುತ್ತೆ, ಅದಕ್ಕೆ ಆವಾಗ ಫ್ರಿಜ್ಜಿಗೆ ಇಟ್ಟಿದ್ದೆ. ಸೊ ಈಗ ತಿನ್ನೋಣ. ಚಿಂಟುಗೆ ಇಷ್ಟ ಆಗಲ್ಲ, ಚಿಂಟುಗೆ ಏನೂ ಇಷ್ಟ ಆಗಲ್ಲ ಇಂಥದ್ದೆಲ್ಲ, ಬರೀ ಜಂಕ್ ಫುಡ್ಸ್ ಅಷ್ಟೇ. ಮತ್ತು ಅಮ್ಮ ಮಾಡಿಕೊಟ್ರೆ ತಿಂತಾನೆ, ಮತ್ತು ಇನ್ನು ಯಾರು ಏನೇ ಮಾಡಿಕೊಟ್ರು ಅವ್ನು ತಿನ್ನಲ್ಲ. ಇದೊಂದು ಕೆಟ್ಟ ಬುದ್ಧಿ ಬಂದುಬಿಟ್ಟಿದೆ ಇವನಿಗೆ, ಸೊ ಅದನ್ನು ಬಿಡಿಸ್ಬೇಕು. ಬನ್ನಿ. ನನಗೆ ಗೆಣಸು ತುಂಬ ಇಷ್ಟ, ಬನ್ನಿ ಬನ್ನಿ ಬೇಗ ಬೇಗ ತಿನ್ಬಿಡೋಣ. ಗೈಸ್ ನೋಡಿ, ಬನ್ನಿ ತೋರಿಸ್ತೀನಿ. ರಾಘವೇಂದ್ರ ಸ್ವಾಮಿದು ಧಾರಾವಾಹಿ ಬರ್ತಾ ಇದೆ, ರಾಘವೇಂದ್ರ ಮಹಾತ್ಮೆ. ಸೊ ಬನ್ನಿ ನಾವು ರಾಘವೇಂದ್ರ ಮಹಾತ್ಮೆ ನೋಡ್ತಾ ನೋಡ್ತಾ ಗಿಣ್ಣು ಮತ್ತು ಕಾಯಿ ಹಾಲು ತಿನ್ನೋಣ. ನಮ್ಮ ಉತ್ತರ ಕನ್ನಡದಲ್ಲಿ ಇದು ಫೇಮಸ್ಸು, ನಮ್ಮ ಅಂಕೋಲಾದಲ್ಲಿ ಇದಕ್ಕೆ ಹೀಗೆ ತಿನ್ನೋದು. ನಮ್ಮ ಕಡೆ ಎಲ್ಲ ಬರೀ ಗೆಣಸು ತಿಂದುಬಿಡ್ತೀವಿ, ಹಾಗೇ ಪ್ಲೇನ್. ಇಲ್ಲಿ ಕಾಯಿ ಹಾಲು ಜೊತೆ ತಿಂತಾರೆ, ತುಂಬ ಚೆನ್ನಾಗಿರುತ್ತೆ, ವೆರಿ ಟೇಸ್ಟಿಯಾಗಿರುತ್ತೆ. ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಇದು ನನಗೆ ಮತ್ತು ಚಿಂಟುಗೆ ಅಂತ ಕೊಟ್ಟಿದ್ದು, ತೊಗೊಳ್ಳಿ ಅಂತ. ಸೊ ಚಿಂಟು ತಿನ್ನಲ್ಲ ಅಲ್ಲ, ನಾನು ತಿಂತಾಯಿದ್ದೀನಿ. ನಿನ್ನೆ ಸಂತೆ ಇತ್ತಲ್ಲ, ಆ್ಯಕ್ಚುಲಿ ನಾನೇ ಗೆಣಸು ತಂದು ಕೊಟ್ಟಿದ್ದೆ. ಏನು ಕಾಸ್ಟ್ಲಿ ಆಗಿದೆ ಗೈಸ್ ಗೆಣಸು, 50 ರೂಪಾಯಿ kg. ಅಯ್ಯೋ ದೇವ, ಅಲ್ಲಿ ಹೋಗಿ ಸ್ವಲ್ಪ ಏನದು ಮನಸ್ಸು ಕಿರಿಕಿರಿ ಮಾಡ್ಕೊಂಡು ಬಂದಿದ್ದೆ ನೆನ್ನೆ. ನಾನು ಸಂತೆಗೆ ಹೋಗಲ್ಲ, ನಾನು ಆ್ಯಕ್ಚುಲಿ ನೆನ್ನೆ ನಾನು ಸಂತೆಗೆ ಹೋಗಿರಲಿಲ್ಲ, ಇದಕ್ಕೋಸ್ಕರ ಸಂತೆಗೆ ಹೋಗಿದ್ದು. ಅಂಥದ್ರಲ್ಲಿ ಏನೋ ಒಂದು ಆಯಿತು, ಹೇಳಿದೆ ಅಲ್ಲ ನಿಮಗೆ ನೆನ್ನೆ ಇನ್ಸಿಡೆಂಟು. ನೆನ್ನೆ ನಾನು ಹಾವು ನೋಡಿದೆ, ಹಾವು ನನ್ನ ಕಾಲಿಗೆ ಟಚ್ ಆಗಿ ಹೋಯಿತು, ಕಾಲಿಗೆ ಸುತ್ತಕೊಂಡು ಹೋಯಿತು, ಏನೋ ನನಗೆ ಗೊತ್ತಿಲ್ಲ. ಬಟ್ ನನ್ನ ಕಾಲಿಗಂತೂ ಫೀಲ್ ಆಯಿತು, ನನ್ನ ಕಾಲಲ್ಲಿ ಏನೋ ಇದೆ ಅಂತ ಫೀಲ್ ಆಯಿತು. ಸೊ ನನಗೆ ಮುಂಚೆಯಿಂದನೂ ಅಷ್ಟೇ, ಬಾವಿಲಿ ಎಲ್ಲ ಕಡೆ ಬೇರೆ ಕಡೆ ಎಲ್ಲ ಹಾವು ನೋಡಿದ್ರೆ ಏನಾದರೂ ಒಂದು ಜಗಳ ಆಗುತ್ತೆ. ಬಟ್ ನೆನೆನೂ ಹಾಗೆ ಆಯಿತು. ಸಂತೆಗೆ ಹೋಗಿದ್ನಾ, ಅಲ್ಲಿ ಯಾರೋ ಬೇಡದಿರೋರೆಲ್ಲ ಸಿಕ್ಕಿ ಕಿರಿಕಿರಿ ಮಾಡಿದ್ರು. ಆ್ಯಂಡ್ ಮನೆಗೆ ಬಂದು ರಾತ್ರಿ ಮನೇಲಿ ಸ್ವಲ್ಪ ಹೀಗೆ ವಿಡಿಯೋ ವಿಷಯಕ್ಕೆ ಕಿರಿಕಿರಿ ಆಯಿತು. ಸೊ ಇದಿಷ್ಟ ಆಯಿತು, ಹಾಗಾಗಿ ನೆನೆ ಫುಲ್ ಕಿರಿಕಿರಿ ಅಂತಲೇ ಆಗೋಯಿತು. ಸೊ ಹಾವು ನೋಡಿದ್ರೆ ನನಗೆ ಆಗಲ್ಲ ಅನ್ನೋದು ಇನ್ನೊಂದು ಸಲ ಕನ್ಫರ್ಮ್ ಆಯಿತು.
ಬಟ್ ಆ ಹಾವು ಬಂದಿದ್ದು ಈ ರೀತಿ ಜಗಳ ಆಗುತ್ತೆ ಅನ್ನೋ ಸೂಚನೆ ಕೊಡೋಕ್ಕೆ ಅಂತ ನನಗೆ ಆಮೇಲೆ ಅನ್ನಿಸ್ತು. ಬಟ್ ನಾನು ಫಸ್ಟ್ ಪಾಸಿಟಿವ್ ಆಗೇ ತೊಗೊಂಡಿದ್ದೆ. ಆಮೇಲೆ ಅದು ಪಾಸಿಟಿವೇ ಅಂದ್ಕೊಳ್ಳಿ ಅಷ್ಟೇ. ಬಟ್ ಅದು ನನ್ನ ಕಾಲು ಬುಡಕ್ಕೆ ಸುತ್ತಕೊಂಡು ಹೋಯ್ತಲ್ಲ, ಸೊ ಅದು ಮಾತ್ರ ನನಗೆ ಮರೆಯೋಕ್ಕಾಗಲ್ಲ ಗೈಸ್. ಬನ್ನಿ ನಾವೀಗ ಗೆಣಸು ತಿನ್ನೋಣ. ಇದಿಷ್ಟು ಯೂಸ್ ಆಗಲ್ಲ ಅನಿಸುತ್ತೆ. ನಾವು ತಟ್ಟೆಗೆ ಇದನ್ನು ಬಿಟ್ಕೊಂಡು ತಿನ್ನೋಣ. ಗಟ್ಟಿ ಮಾಡಿದ್ದಾರೆ, ಮತ್ತು ಫ್ರಿಜ್ಜಲ್ಲಿ ಬೇರೆ ಇಟ್ಟಿದ್ದೀನಿ ಅಲ್ಲ, ಇನ್ನೂ ಗಟ್ಟಿಯಾಗಿದೆ. ನಿಮಗೂ ಇಷ್ಟನಾ ಈ ರೀತಿ ತಿನ್ನೋಕ್ಕೆ? ಅಥವಾ ನಿಮ್ಗೆ ತುಂಬ ಜನಕ್ಕೆ ಈ ರೀತಿ ಗೊತ್ತಿಲ್ಲ ಅನಿಸುತ್ತೆ. ನೋಡಿ, ತಿನ್ನು ನೋಡಿ ಮಾಡಿಕೊಂಡು. ಸಖತ್ತಾಗಿದೆ. ಆ್ಯಕ್ಚುಲಿ ಇದು ಸ್ವೀಟ್ ಇದೆ ಗೆಣಸು. ನಾನು ಬೆಳಗ್ಗೆ ಸಿಪ್ಪೆ ಎಲ್ಲ ತೆಗಿಬೇಕಾದ್ರೆ ನೋಡಿದೆ, ತಿಂದು ಸ್ವೀಟ್ ಇದೆ. ಹಾಗೆ ತಿನ್ನೋಕ್ಕೂ ಚೆನ್ನಾಗಿದೆ. ಕಾಯಿ ಹಾಲು ಜೊತೆ ತಿನ್ನೋಕ್ಕೆ ಇನ್ನೂ ಚೆನ್ನಾಗಿದೆ. ನಮ್ಮ ಚಿಂಟು ಮತ್ತು ಅವ್ರ ಪಪ್ಪ ಇಲ್ಲೇ ನಮ್ಮ ಕನ್ಸ್ಟ್ರಕ್ಷನ್ ಕಂಪ್ನಿದು ಒಂದು ಪ್ರಾಜೆಕ್ಟ್ ನಡೀತಾ ಇದೆ, ಅಲ್ಲಿ ಹೋಗಿದ್ರಂತೆ. ಅದು ಸ್ವಲ್ಪ ನಿಯರ್ ಬೈ ಇದೆ ನಮ್ಮ ಮನೆಗೆ. ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ಬರ್ತಾ ಕಟ್ಲೆಟ್ ತೆಗೆಸ್ಕೊಂಡು ಬಂದಿದ್ದಾನೆ. ನಾನು ಕೇಳಿದೆ ಅವನಿಗೆ, ಅಲ್ಲೇ ತಿನ್ನೋದಲ್ಲ ಮಗನೇ ಬಿಸಿ ಬಿಸಿದು, ಮತ್ತು ಪಾನಿಪುರಿ ಇಷ್ಟ ಅಲ್ಲ ನಿಂಗೆ, ತಿನ್ಕೊಂಡು ಬರೋದಲ್ವಾ ಅಂದರೆ, ಅಮ್ಮ ಅಲ್ಲಿ ನಾನು ತಿಂದರೆ ಇಲ್ಲಿ ನಿನ್ನ ಜೊತೆ ತಿನ್ನೋರು ಯಾರು, ನೀನು ಹೆಂಗೆ ತಿಂದಂಗಾಗತ್ತೆ, ಅದಕ್ಕೆ ನಿನಗೂ ಇರಲಿ ಅಂದ್ಬಿಟ್ಟು ಕಟ್ಲೆಟ್ ತೊಗೊಂಡು ಬಂದೆ, ನಾನೇನು ಅಲ್ಲಿ ತಿನ್ನಲಿಲ್ಲ ಅಂತ ಹೇಳ್ದ. ಬಟ್ ಅದು ನಂಗೆ ನೋಡಿ ಹೇಳಿದ ಕೇಳಿ ತುಂಬ ಖುಷಿ ಆಯಿತು, ಮತ್ತು ಅಯ್ಯೋ ಪಾಪ ಮಗು ಅನ್ನಿಸ್ತು. ಬಟ್ ನಾನು ಅವ್ನಿಗೆ ಹೇಳಿದೆ, ನೆಕ್ಸ್ಟ್ ಟೈಮ್ ಏನಾದರೂ ಹೋದಾಗ ಹಿಂಗೆ ಮಾಡು, ಅಲ್ಲಿ ಪಾನಿಪುರಿನೂ ತಿನ್ಬಿಟ್ಟು ಬಾ, ಜೊತೆಗೆ ಮನೆಗೆ ಪಾರ್ಸಲು ತಗೋಬಾ ಅಂತ ಹೇಳ್ಕೊಟ್ಟಿದ್ದೀನಿ. ಹೆಂಗೆ ಪಾಪ ಮಗುಗೆ ಪಾನಿಪುರಿ ಅಂದರೆ ತುಂಬ ಇಷ್ಟ ಗೈಸ್. ನೋಡಿ, ಅದನ್ನು ಸ್ಯಾಕ್ರಿಫೈಸ್ ಮಾಡಿ ಅಮ್ಮನ ಜೊತೆ ಒಟ್ಟಿಗೆ ತಿನ್ನೋಣ, ಅಮ್ಮನ ಬಿಟ್ಟು ತಿಂದರೆ ಅಮ್ಮಂಗೆ ಯಾಕೆ ಕೊಡೋರು ಅಂತ ಎಲ್ಲ ಯೋಚನೆ ಮಾಡಿ ಅವನು ಮನೆಗೆ ಕಟ್ಲೆಟ್ ತೊಗೊಂಡು ಬಂದಿದ್ದಾನೆ. ಅವನಿಗೆರಡು ನನಗೆರಡು ಅಂತ, ಬಿಕಾಸ್ ಅವ್ರ ಪಪ್ಪ ಉಪವಾಸ ಅಲ್ವಾ, ಅದಕ್ಕೆ. ಗೈಸ್ ಗೈಸ್ ಚಿಂಟು ಅವ್ರ ಪಪ್ಪನ ಜೊತೆ ಹೋಗಿದ್ದ ಅಲ್ಲ, ಕಟ್ಲೆಟ್ ತೆಗೆಸ್ಕೊ ಬಂದಿದ್ದಾನೆ, ತಿಂತಾ ಇದ್ದಾನೆ. ನಾನು ಐರನ್ ಮಾಡ್ತಾ ಇದ್ದೀನಿ. ಮಗ ಇಲ್ಲ ಅಲ್ಲ, ಏನು ಮಾಡೋದು? ಗೆಣಸು ತಿಂದೆ. ಗೆಣಸು ತಿಂದಾದ್ಮೇಲೆ ಟಿ ವಿ ನೋಡಿದೆ. ಟಿ ವಿ ನೋಡಿ ಈಗ ಐರನ್ಗೆ ಒಂದು ಲಾಟ್ ಬಟ್ಟೆ ಇದೆ, ಸೊ ಅದನ್ನು ಮಾಡ್ತಾ ಇದ್ದೀನಿ. ಹೇಗಿದೆ ಚಿಂಟು ಕಟ್ಲೆಟ್? ಚೆನ್ನಾಗಿದೆ. ಶಿವು ಅದಕ್ಕೆ ಗೈಸ್ ನಾ ಹೇಳೋದು, ನನ್ನ ಮಗ ಅಪ್ಪಟ ಅಪರಂಜಿ ಅಂತ, ಅದಕ್ಕೆ ನಾನು ಅವನ್ನ ಅಷ್ಟು ಪ್ರೀತಿ ಮಾಡೋದು. ಇವತ್ತು ಹಬ್ಬ ಅಲ್ಲ, ಸೊ ಹಾಗಾಗಿ ನಮ್ಮ ಚಿಂಟುಗೆ ಹೇಳಿದೆ, ಪುಟಾಣಿ ಕಟ್ಲೆಟ್ ತಿನ್ಬಿಟ್ಟು ಫೇಸ್ ವಾಶ್ ಮಾಡಿಕೊಂಡು ಬಾ, ಅಲ್ಲಿ ದೇವ್ರ ಮನೆ ದೀಪ ಹಚ್ಚುವಂತೆ, ಅಕಸ್ಮಾತ್ ಆರೋಗಿದ್ರೆ ಅಂತ ಕರ್ಕೊಂಡು ಬಂದೆ. ಉರಿತಾ ಇತ್ತು, ಬಟ್ ಲೈಟಾಗಿ ಉರಿತಾ ಇತ್ತು. ಸೊ ಅದನ್ನು ಸ್ವಲ್ಪ ಅವನು ದೀಪನ ಏನು ಎತ್ತರಿಸ್ದ, ಹಾಗಾಗಿ ಈಗ ಬ್ರೈಟಾಗಿ ಉರಿತಾ ಇದೆ. ಹಾಗೆ ಪೂಜೆ ಮಾಡಿಬಿಡು ಪುಟಾಣಿ ಕೈ ಮುಕ್ಕೊಂಡು ಅಂತ ಹೇಳಿ ಅವನ ಕೈಲಿ ಪೂಜೆ ಮಾಡಿಸ್ತಾ ಇದ್ದೀನಿ. ರಾಘವೇಂದ್ರ ಸ್ವಾಮಿದು ಅಷ್ಟೇ ದೀಪ ಚಿಕ್ಕದಾಗಿ ಉರಿತಾ ಇತ್ತು, ಪುಟ್ಟದಾಗಿ. ಅವನು ಅದನ್ನ ಎತ್ತಕ್ಕೆ ಹೋದ, ಸೊ ಹೋಯ್ತು. ಹಾಗಾಗಿ ಎಲ್ಲಾವುದು ದೀಪ ಮತ್ತೆ ಹಚ್ಬಿಟ್ಟು ಕ್ಲೀನಾಗಿ ಪೂಜೆ ಮಾಡಿ ಈಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಹಬ್ಬ ಅಲ್ಲ, ಸೊ ದೀಪ ಹಚ್ಬೇಕು. ಚಿಂಟು ಅವ್ರ ಅಜ್ಜಿನೂ ಮಾಡಿದ್ರು, ಬಟ್ ಅವರು ದೀಪ ಎಲ್ಲ ಹಚ್ಚೋದಿಲ್ಲ, ಬರೀ ಗಂಧದ ಕಡ್ಡಿ ಬೆಳಗ್ತಾರೆ. ಬಟ್ ಚಿಂಟು ಕೈಲಿ ನಾನು ದೀಪನ ಹಚ್ಚಿಸ್ದೆ. ಅದು ಯಾಕೆ ಅಂತ ರೀಸನ್ಸ್ ನಿಮಗೆ ಪ್ರೀವಿಯಸ್ ಬ್ಲಾಗ್ಸಲ್ಲಿ ತುಂಬ ಸಲ ಹೇಳಿದ್ದೀನಿ. ಮತ್ತೆ ಮತ್ತೆ ಬೇಡ ಅನಿಸುತ್ತೆ, ಯಾಕೆ ಬೇಕು ಅಲ್ಲ, ಹಳೇದೆಲ್ಲ ಪಾಸ್ಟ್ ಇಸ್ ಪಾಸ್ಟ್, ಬಿಟ್ಟಾಕ್ಬಿಡ್ಬೇಕು. ಏನಂತೀರಾ? ನಾಳೆ ಯಾವತ್ತಾದರೂ ನಾನು ವೀಕ್ ಡೇಸಲ್ಲಿ ಆದರೂ ಹೋಗ್ತೀನಿ. ಎಲ್ಲಿಗೆ? ಆಟಾಡಕ್ಕೆ. ಬೇಡಪ್ಪ, ಸಂಡೇ ಇಲ್ಲ ಸ್ಯಾಟರ್ಡೆ ಕರ್ಕೊಂಡು ಹೋಗ್ತಾರೆ. ನೋಡೋಣ.
ಲಾಸ್ಟ್ ಅಂತ ಹೇಳಿದ್ಮೇಲೆ ಮುಗೀತು. ಬಾಯಲ್ಲಿ ಒಂದ್ಸಲ ಅಸ್ತು ಅಂತ ಬಂದ್ಬಿಡುತ್ತೆ ದೇವ್ರದ್ದು. ಇವು ಸೆಡ್ ಅಲ್ಲ. ಆದ್ರೂ ಓದ್ತೀನಲ್ಲ ಅಷ್ಟೆಲ್ಲ ಮೈಂಡ್ ಫ್ರೆಶ್ ಆಗುತ್ತೆ. ಆಡೋದ ಅದನ್ನ ಕೇಳ್ಕೊಂಡಿದ್ದೀನಿ ಅಂತ ಆಡ್ತೀಯ ನೀನು? ನೀನು ಹಾಕೊಂಡಿದ್ದಲ್ಲ. ಹಂಗಿಲ್ಲ, ಆಡ್ಬೇಕಂದ್ರೆ ಆಡ್ಬೇಕಷ್ಟು. ಬಾ ಬಿಚ್ಚಿದೆ ಅಷ್ಟು ಮುಗೀತು. ಗೈಸ್, ನಮ್ಮ ಚಿಂಟು ಈಗ ಆಟ ಆಡ್ಬೇಕಂತೆ. ಯೂನೋ ಊನು ಊನೋ ಯೂನೋ ಏನೋ ಒಂದು ಅವನು ಯೂನೋ ಆಟ ಆಡ್ಬೇಕಂತೆ. ಬನ್ನಿ ಆಡ್ಸೋಣ. ಇವನು ಊನೋ ಆಡೋಣ ಬನ್ನಿ ಗೈಸ್. ನಾನು ನಿಜ ಹೇಳ್ತೀನಿ, ಆಲ್ರೆಡಿ ಮರ್ತೋಗಿದೆ. ಫ್ರೆಶ್ ಅಪ್ ಮಾಡ್ಕೊಳ್ಳೋಣ ಈಗ. ರೂಲ್ಸ್ ಏನಮ್ಮ? ನಾರ್ಮಲ್ ಹೆಂಗಿರುತ್ತೆ ಹಂಗೆ ಅಂತ ನಂಗೆ ಮರ್ತೋಗಿದೆ ಅಂತ ಹೇಳಿದ್ನಲ್ಲ. ಹೇಳು. ಒಂದು ಮ್ಯಾಚ್ ಆಡೋದ ನಿಂಗೆ ಮರ್ತೋಗಿಲ್ಲ? ಸರಿ. ಅದು ನಂಗೆ ಸೆಟ್ಸ್ ರಮ್ಮಿ ಮರ್ತೋಗಿದೆ. ರಮ್ಮಿ ನಾನು ಹೇಳ್ಕೊಡ್ತೀನಲ್ಲ. ನಿನ್ಗೊಂದು ನೋಡು, ನಿನ್ಗೊಂದು ನೆನಪಿದೆ, ನನಗೊಂದು ನೆನಪಿದೆ. ಸರಿ ಆಯ್ತಲ್ಲ. 7 ಕಾರ್ಡ್ಸ್ ಅಲ್ಲ. ಎತ್ಕೋ. ನಾವೇ ಎತ್ಕೋಬೇಕಾ? ಕಾರ್ಡ್ ಎತ್ಕೋ ಒಂದು. ಜೋಕರ್ ಎಲ್ಲಿಂದಲಾದ್ರೂ ಎತ್ಕೊಳೋ. ಅಲ್ಲ, ಇದೇನಿದೆ? ನಂಬರ್ ಏನೋ ನಂಬರ್ 6. ಅದು ಏನಕ್ಕೆ ಇಟ್ಟು ಈಗ? 8. ನಾ ಗೆದ್ದೆ. ಅಂದ್ರೆ ನಾನು ಡೀಲರ್. ನನಗೆ ಏನು ಗೊತ್ತಾಗ್ತಾಯಿಲ್ಲ ಗೈಸ್. ಏನೋ ನಾ ಗೆದ್ದೆ, ನಾ ಡೀಲರು. 8 ಎತ್ತುತ್ತಾನೆ, 6 ಎತ್ತುತ್ತಾನೆ. 6 ಗೊತ್ತಾಯ್ತು. 6 ಏನಕ್ಕೆ? 6 ಯಾವ್ದಕ್ಕೆ ಬೇಕಾದ್ರೂ ಮ್ಯಾಚ್ ಮಾಡ್ಬೋದು ಅಂತ. ಮತ್ತೆ ನನ್ ಜಾಸ್ತಿ ಆಯ್ತು, ನಿನ್ನ ನಂಬರ್ಗಿಂತ ನನ್ ಜಾಸ್ತಿ. ಅದರಲ್ಲಿ ಏನೋ ಇದೆಯೋ. ನಿಂದ 6, ನಂದು 8. ಹಾ, ಒಂದು ಜೋಕರ್ ಎತ್ತಿಡ್ತಿದ್ವಲ್ಲ, ಅದೇನದು? ಯಾವ ಜೋಕರ್? ಇದ್ಯಾವ್ದು ಯಾವ ಜೋಕರ್ ಬರುತ್ತೆ? ಒಂದು ಕಾರ್ಡ್ ಎತ್ತಿಡ್ತಿರ್ಲಿಲ್ಲ ನಾವು ಎಲ್ಲದಕ್ಕೂ ಬೇಕಾದಾಗ ಚೂಸ್ ಮಾಡ್ಕೊಳಕ್ಕೆ. ತಡಿ ಅಮ್ಮ, ಇನ್ನು ಮ್ಯಾಚ್ ಸ್ಟಾರ್ಟ್ ಆಗಿಲ್ಲ. 7 ಕಾರ್ಡ್ಸಾ? ಹಾಕು ಮತ್ತೆ ಬೇಗ. ಎಷ್ಟೊತ್ತು ಮಾಡ್ತೀಯ? ಹಾಕು. ಗೈಸ್, 7 ಕಾರ್ಡ್ ಹಾಕಿದ್ದಾನೆ. ಈಗ ಜೋಡಿಸ್ಕೋಬೇಕು. ನೋಡಮ್ಮ ಎಂತ ಲಕ್ ನಿಂಗೆ. 2 ನನ್ನ ಆಟೋಗ್ರಾಫ್ ಇರೋಂಥದ್ದು. ಆಯ್ತು. ಈಗ ಈ 2 ಏನಿದು? 2 ಅದು ಮ್ಯಾಚ್ ಮಾಡೋ ತರ ಮಾಡಬೇಕು. ಹಾ, ಯಾವ್ದಕ್ಕೆ ಬೇಕಾದ್ರೂ ಮ್ಯಾಚ್ ಮಾಡ್ಬೋದು. ಅವಾಗಿಂದ ಅದನ್ನೇ ಕೇಳಿದ್ರೆ ನಂಬರ್ ಮ್ಯಾಚ್ ಮಾಡಬೇಕು, ಇಲ್ಲ ಕಲರ್ ಮ್ಯಾಚ್ ಮಾಡಬೇಕು, ಸೈನ್ ಮ್ಯಾಚ್ ಮಾಡಬೇಕು. ಬೇಗ ಗೈಸ್, ನಾನು ಆಡ್ತೀನಿ, ಆಮೇಲೆ ಸಿಗ್ತೀನಿ ಯಾರು ವಿನ್ ಆದ್ರು ಅಂತ ನೋಡೋಣ. ಒಂದು ಗೇಮ್ ನನಗೆಂತ ಚಳ್ಳೆ ಹಣ್ಣು ತಿನ್ನಿಸ್ತಾ ಗೊತ್ತಾ? ಯಪ್ಪ, ನಂದು ಆಗಲೇ ಆಟ ಆಗಬೇಕಿತ್ತು. ಆಯ್ತಾ, ರೂಲ್ಸೇ ಹೇಳಿಲ್ಲ ಅವನು. ಎಲ್ಲ ಮರ್ತೋಗಿದೆ ಅಂದ್ರೂ ಅಂತೂ ನಾನೇ ಗೆದ್ದೆ. ಅಮ್ಮವನ್ ಮೋಸ ಆಡ್ಬಿಟ್ಟು ಗೆದ್ದಿದ್ಯಾ? ಮೋಸ ಅಂತೆ ನೋಡಿ. ನಾನು ಗೆದ್ರೆ ಮೋಸ ಅಂತೆ, ಅವನ್ ಗೆದ್ರೆ ಸಾಚ ಅಂತೆ. ನೀನಮ್ಮ ನೀನು ನನಗೆ ಏನದು ಊನು ಅಂತಾನು ಹೇಳಲ್ಲ, ಏನಿಲ್ಲ, ಹಂಗಂಗೆ ಆಡ್ತೀಯ. ಆಯ್ತು, ಊನು ಅಂತ ಹೇಳಿ ಅಂದ್ಬಿಟ್ಟು ನನ್ಗೆ ಬಿಟ್ಯಾ? ವಾಪಸ್ 2 ಕಾರ್ಡ್ ಕೊಟ್ಟೆ ತಾನೆ? ವಿನ್ ಆಗಕ್ಕೆ ಬಿಡ್ಲಿಲ್ಲ ತಾನೆ? ಅದೆಂತ ಮೋಸ ಆಗತ್ತೆ? ನೀನೇ ಮೋಸ ಆಡಿದ್ದ. ರೂಲ್ಸ್ ಹೇಳ್ದಾನೆ. ಇನ್ನೊಂದು ಮ್ಯಾಚ್ ಆಡ್ತಾ ಇದ್ದಾನೆ. ಮತ್ತೆ ಯಾರು ಗೆಲ್ತೀವಿ ಅಂತ ಹೇಳ್ತೀನಿ. ಗುಡ್ ಮಾರ್ನಿಂಗ್ ಗೈಸ್. ನೆಕ್ಸ್ಟ್ ಡೇ ಮ್ಯಾಚ್ ಆಡ್ತಾ ಹಂಗೆ ಮಲ್ಕೊಂಡ್ಬಿಟ್ವು. 5 ಮ್ಯಾಚ್ ಆಡಿದ್ವು. ಅದ್ರಲ್ಲಿ 4 ಮ್ಯಾಚ್ ನಾನೇ ಗೆದ್ದೆ, 1 ಮ್ಯಾಚ್ ಅವನ್ ಗೆದ್ದ. ಅಷ್ಟೇ ಗೈಸ್. ಗುಡ್ ಮಾರ್ನಿಂಗ್ ಗೈಸ್. ಸೊ ಫೈನಲ್ ಆಗಿ ವಿನ್ ಆಗಿದ್ದು ನಾನೇ, ಅಮ್ಮ. ಸೊ ನನ್ಗೇನು ರೂಲ್ಸ್ ಗೊತ್ತಿಲ್ಲ ಅಂದ್ರೂ ತಿಳ್ಕೊಂಡು ನಾನೇ ವಿನ್ ಆಗ್ಬಿಟ್ಟೆ. ಅವನಿಗೆ ಚೆನ್ನಾಗಿ ಊರಿಸ್ತೆ ಗೈಸ್. ಅಷ್ಟೇ ಗೈಸ್. ಸೊ ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್ ಗೈಸ್. ಇವತ್ತಿನ ದಿನ ಮಾಡುವಂಥ ಕೆಲಸ ತುಂಬಾ ಇದೆ. ರಾಶಿ ಬಟ್ಟೆ, ರಾಶಿ ಕೆಲಸ, ಎಲ್ಲದು ನಾನೇ ಮಾಡಬೇಕು. ಮಾಡ್ತೀನಿ.
ಜೊತೆಗೆ ತಿಂಡಿ ಊಟ. ಓ ಮೈ ಗಾಡ್, ಹೊಸ ಸಾರು ಬೇರೆ ಮಾಡಬೇಕು ಗೈಸ್. ಬಾಯ್ 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 ಬಾಯ್.